ನಾನು ಡಿ ಕೆ ಶಿವಕುಮಾರ್ ಅವ್ರನ್ನ ಕೇಳ್ತೀನಿ, ಯಾವ ನವೆಂಬರ್? 2028ನೇ ನವೆಂಬರ, 2029ನೇ ನವೆಂಬರ? ಯಾವ ನವೆಂಬರ್ ಅಂತ ಹೇಳಿಲ್ಲಲ್ಲ ಅವ್ರು. ಮತ್ತೆ ಅವರು ಇದುವರೆಗೂ ನಾನ್ ನೋಡ್ದಂಗೆ 6 ಪ್ರೆಸ್ ಮೀಟ್ ಮಾಡಿದ್ದಾರೆ ಗುಂಡಿಗಳ ಬಗ್ಗೆ. 6 ಪ್ರೆಸ್ ಮೀಟ್ ಅಲ್ಲೂ ಹೇಳಿದ್ದಾರೆ ಇನ್ನು 15 ದಿನದಲ್ಲಿ ಗುಂಡಿಗಳು ಮುಚ್ತೀರಿ ಅಂತ. 6 ಪ್ರೆಸ್ ಮೀಟ್ ಇದೇ ಪದ ಹೇಳಿದ್ದಾರೆ. 6 ಪ್ರೆಸ್ ಮೀಟ್ ಆದ್ಮೇಲೆ ಗುಂಡಿ ಇದೆ ಅಂತ ಹೇಳಿದ್ರೆ ಅವ್ರ ಪ್ರೆಸ್ ಮೀಟ್ಗೆ ಏನ್ ಬೆಲೆ ಇದೆ? ಹಣನೇ ಬಿಡುಗಡೆ ಮಾಡದೆ, ಹಣನೇ ಇಲ್ಲದೆ ಗುಂಡಿ ಮುಚ್ಚು ಅಂದ್ರೆ ಯಾರು ಮುಚ್ತಾರೆ ಗುಂಡಿ? ಹಿಂದೆ ನಮ್ ಸರ್ಕಾರ ಇದ್ದಾಗ, ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ದಾಗ, ಬಸವರಾಜ ಬೊಮ್ಮಾಯಿ 8,000 ಕೋಟಿ ಕೊಟ್ಟಿದ್ರು. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದ ಬಿಡಿಎಯಿಂದ ದುಡ್ಡು 6,000 ಕೋಟಿ ಕೊಡ್ತೀವಿ ಕಾರ್ಪೊರೇಷನ್ ದುಡ್ಡು. ಪ್ರತಿ ವರ್ಷನೂ ಕೂಡ ಬಿಜೆಪಿ ಸರ್ಕಾರ ಇದ್ದಾಗ 7,000 ರಿಂದ 8,000 ಕೋಟಿ ಅನುದಾನವನ್ನ ಸ್ಪೆಷಲ್ ಕಾರ್ಪೊರೇಷನ್ ಅಲ್ಲ, ಗವರ್ಮೆಂಟ್ ಆಫ್ ಕರ್ನಾಟಕದಿಂದ ಕೊಡ್ತಾ ಇದ್ವಿ. ಆಗ ರಸ್ತೆಗಳೆಲ್ಲ ಸರಿ ಇದ್ವಿ. ಈಗ 2.5 ವರ್ಷ ಆಗಿದೆ. ಈ ಮನೆಯಾಳ ಕಾಂಗ್ರೆಸ್ ಸರ್ಕಾರ ಬಂದು 2.5 ವರ್ಷ ಆಗಿದೆ, ಏನು ಹಣ ಬಿಡುಗಡೆ ಮಾಡಿಲ್ಲ. ಈಗ ಒಂದೇ ಸರಿ 2.5 ವರ್ಷದ್ದು ಏನ್ ಟಾರ್ ಹಾಕ್ಬೇಕಾಯ್ತು, ಆಸ್ಫಾಲ್ಟ್ ಮಾಡ್ಬೇಕಾಯ್ತು, ಮೋರಿಗಳು ಮಾಡ್ಬೇಕಾಯ್ತು, ಅಷ್ಟು ಒಂದೇ ಸರಿ ನವೆಂಬರ್ ಒಳಗಡೆ ಮುಚ್ಚಬೇಕಂದ್ರೆ ಯಾರಾದ್ರೂ ತಿಂದ್ರ ಜೋಗಿನೇ ಬರ್ಬೇಕು.